ನಾನು ನಿಮ್ಮವನು ನಿಮ್ಮ ಮನೆ ಮಗನು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಬ್ಲಾಗ್ ಕಂಪ್ಲೀಟ್ಲಿ ಸೂಪರ್ ಎಕ್ಸೈಟೆಡ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇವತ್ತಿನ ಬ್ಲಾಗ್ ಅಲ್ಲಿ ನನ್ನ ಒಂದು ವಾರ್ಡ್ರೋಬ್ನ ರಿಮೋಟೇಬಲ್ ವಾರ್ಡ್ರೋಬ್ನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಜೊತೆಗೆ ನಾವೆಲ್ಲ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಇವತ್ತು RCB ಮ್ಯಾಚ್ ಇದೆ, ಕ್ವಾಲಿಫೈಯರ್ 1 RCB ವರ್ಸಸ್ ಪಂಜಾಬ್. ನಾವು ಪಂಜಾಬ್ಗೆ ಹೋಗ್ತಾ ಇದ್ದೀವಿ. ಸೂಪರ್ ಅಂದರೆ ಸೂಪರ್ ಎಕ್ಸೈಟೆಡು. ನಾನು ಮ್ಯಾಡಿ ಮತ್ತು ನಮ್ಮ ಮುಳ್ಳು ಯಾರು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕೂ ಮುಂಚೆ ಫಸ್ಟ್ ನನ್ನ ವಾರ್ಡ್ರೋಬ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ, ಬನ್ನಿ. ನನ್ನ ಒಂದು ವಾರ್ಡ್ರೋಬ್ನ ನಿಮ್ಗೆಲ್ಲರಿಗೂ ಒಂದು ತೋರಿಸೋವಂಥ ಸಮಯ. ಇದು ನನ್ನ ಪೋರ್ಟೇಬಲ್ ವಾರ್ಡ್ರೋಬು. ಸೊ ಇದನ್ನು ನಾನು ಪರ್ಟಿಕ್ಯುಲರ್ಲಿ RCB ಔಟ್ಫಿಟ್ಸ್ಗೆ ಅಂತಲೇ ಇಟ್ಟಿದ್ದೀನಿ. ಸೊ ಇಟ್ಸ್ ಟೈಮ್ ಟು ಅನ್ವಿಲ್. ಅಯ್ಯಯ್ಯೋ ಟೋಪಿ ಯಾರು? ಓಕೆ, ಟೋಪಿ ಯಾರಿದ್ದಕ್ಕೆ ಟೋಪಿ ಹಾಕೊಳ್ಳೋಣ. ಹೊಸ ಟೋಪಿ ಗೈಸ್, ಇನ್ನೂ ಟ್ಯಾಗ್ ಕೂಡ ಬಿಚ್ಚಿಲ್ಲ. ಸೊ ಇದು ನನ್ನ ಕಸ್ಟಮೈಸ್ಡ್ RCB ಫ್ಲ್ಯಾಗು. ನೋಡಿ ಯಾವ ಥರ ಇದೆ, ದೊಡ್ಡ RCB ಫ್ಲ್ಯಾಗು, ಸ್ಯಾಟಿನ್ ಬಟ್ಟೆಯಲ್ಲಿ ಮಾಡಿರುವಂಥದ್ದು. ಸೊ ಇದನ್ನು ಇವತ್ತಿನ ಮ್ಯಾಚ್ಗೆ ತೊಗೊಂಡೋಗ್ತಾ ಇದ್ದೀನಿ. ಮರ್ಚ್ಬಿಟ್ಟೆ, ತಗೊಂಡೋಗೋಣ ಬನ್ನಿ. ಓಕೆ ಗೈಸ್, ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನನ್ನ ಜರ್ಸಿ ಕಲೆಕ್ಷನ್ಸು ಹಾಗೂ ಟ್ರಾವೆಲ್ ಜರ್ಸಿ ಕಲೆಕ್ಷನ್ಸು. ಫಸ್ಟ್ ಯಾವ ತೋರಿಸ್ತೀನಿ ಅಂತ ಹೇಳಿದ್ರೆ, ಇದು ಈ ವರ್ಷದ ಅಫಿಷಿಯಲ್ ಜರ್ಸಿ, 2025 ಅಫಿಷಿಯಲ್ ಜರ್ಸಿ. ಈ ಗೋಲ್ಡ್ ಪ್ಲೇಟೆಡ್ ಎಲ್ಲ ಹೋಗ್ತದೆ, ಯಾಕೆಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿರೋ ಕಾರಣ. ಇದು ಹೋದ ವರ್ಷದ್ದು 2024. ಸೊ ಅದಾದಮೇಲೆ ಬರುವಂಥದ್ದು ಇದು WPL ಜರ್ಸಿ. ಸೊ WPL ಆದಮೇಲೆ ಇದು ನನ್ನ ಫೇವ್ರೆಟ್ ಜರ್ಸಿ, ನನಗೆ ಒಬ್ರು ಗಿಫ್ಟ್ ಕೊಟ್ಟಿದ್ದ ಜರ್ಸಿ. ಥ್ಯಾಂಕ್ಸ್ ಟು ಹರಿ. ಯಾಕೆ ಅಂತ ಹೇಳಿದ್ರೆ ಅವರು ಪ್ರತಿ ಒಂದು ಪ್ಲೇಯರ್ ಸಿಗ್ನೇಚರ್ ಜರ್ಸಿನ ನನಗೆ ಗಿಫ್ಟ್ ಕೊಟ್ಟಿದ್ರು ಲಾಸ್ಟ್ ಇಯರ್ದು. ಇದು ಹೋದ ವರ್ಷದ್ದು ಯಾವುದೋ ಒಂದು ಕಾಂಟೆಸ್ಟಲ್ಲಿ ವಿನ್ ಆಗಿದ್ದು. ಅವ್ರ ಕಾಂಟೆಸ್ಟಲ್ಲಿ ವಿನ್ ಆಗಿದ್ದಕ್ಕೆ ಅವ್ರಿಗೆ ಸಿಕ್ಕಿದ ಗಿಫ್ಟ್ನ ನನಗೆ ಕೊಟ್ಟಿದ್ರು. ಥ್ಯಾಂಕ್ ಯು ಸೊ ಮಚ್. ಸೊ ಅದಾದಮೇಲೆ ಇದು ಮಾಮೂಲಿ ಈ ಹೋದ ವರ್ಷದ ಹಳೆ ಜರ್ಸಿ, 2022 ಅನ್ಸುತ್ತದು, ಗೊತ್ತಿದ್ರೆ ಕಮೆಂಟ್ ಹಾಕಿ. ಸೊ ಇವೆಲ್ಲ ಎಕ್ಸ್ಟ್ರಾ ಸ್ಪೇರ್ಸ್ ಜರ್ಸಿ. ಇದು ಹೋದ ವರ್ಷದ್ದು ಫ್ಯಾನ್ ಜರ್ಸಿ. ಅದಾದಮೇಲೆ ಇದು ಕಸ್ಟಮೈಸ್ಡು, ನಾನು ಮೊನ್ನೆ ರೀಲ್ ಹಾಕಿದ್ದಲ್ಲ, ಲಾಯಲ್ಟಿ ಇಸ್ ರಾಯಲ್ಟಿ. ಸೊ ನೋಡಿ ಈ ಸಲ 18 ನಮ್ಮದೇ ಅದರದ್ದು. ಅದಾದಮೇಲೆ ಇದು ಅಷ್ಟೇ ಸೇಮ್ RCB ಕನ್ನಡ. ಸೊ ಅದಾದಮೇಲೆ ಇದು ನೋಡಿರ್ತೀರಾ, ಸೋತ್ರು RCB ಸತ್ರು RCB. ಅದಾದಮೇಲೆ ಲಾಯಲ್ RCBN ನಂಬರ್ 18 ಕನ್ನಡ. ಸೊ ಇಲ್ಲಿವರೆಗೂ ಜರ್ಸೀಸ್ ಆಯಿತು. ಇಲ್ಲಿಂದ ಮುಂದಕ್ಕೆ ಎಲ್ಲ ಟ್ರಾವೆಲ್ ಜರ್ಸೀಸೇ ಇರೋದು. ಸೊ ಇವಾಗ ಏನಂತ ಹೇಳಿದ್ರೆ, ಇದು ಇಂಡಿಯಾ ಜರ್ಸಿ ಮಧ್ಯ ಇರಬೇಕಲ್ಲ, ಇಂಡಿಯನ್ ಜರ್ಸಿ ಅಫಿಷಿಯಲ್ ಅಡಿಡಾಸ್ದು. ಸೊ ಅದಾದಮೇಲೆ ಇದು ಜಾನ್ವಿ ಕಪೂರ್ನ ಮೀಟ್ ಮಾಡೋ ಟೈಮಲ್ಲಿ ಹಾಕಿದ್ದದ್ದು ಒಂದು ಟ್ರಾವೆಲ್ ಜರ್ಸಿ. ಇದೆಲ್ಲ 2022. ಆ್ಯಂಡ್ ಇದು ರೀಸೆಂಟಾಗಿ ಗೋವಾಗ ಹಾಕಿದ್ದದ್ದು RCBದೇನೆ. ಸೊ ಅದಾದಮೇಲೆ ಇದು ಪ್ಲೇ ಬೋಲ್ಡು ನಾರ್ಮಲ್, ಇದು RCBದೇನೆ. ನೋಡಿ ಕ್ರೇಜ್ ಎಲ್ಲ. ಸೊ ಅದು ಬಿಟ್ಟರೆ ಇದು ಟ್ರಾವೆಲ್ ಜರ್ಸಿ, ಇದು ನಾರ್ಮಲ್ ಕ್ಯಾಶುವಲ್ ಫಿಟ್ ಜರ್ಸಿ ಅಲ್ಲ, ಟಿ ಶರ್ಟ್. ಸೊ ಇದು ನೋಡಿ ಲಾಯಲ್ಟಿ ಇಸ್ ರಾಯಲ್ಟಿ. ಸೊ ಇದು 2 ಕಲರಲ್ಲಿದೆ ನನ್ನ ಹತ್ರ. ಅದು ಬಿಟ್ಟರೆ ಇನ್ನೊಂದು ಪ್ಲೇನು. ಅದು ಬಿಟ್ಟರೆ ಪೂಮಾ ಸ್ಟೋರೇ ಇಟ್ಕೊಳ್ಬೋದು ಗೈಸ್, ನನ್ನ ಹತ್ರ ಇರೋ ಬಟ್ಟೆ ಹೇಳಿ. ಪೂಮಾ ಸ್ಟೋರಲ್ಲೂ ನನ್ನ ಪ್ರಕಾರ ಎಷ್ಟೊಂದು ಸ್ಟಾಕ್ ಇರಲ್ಲ ಅನ್ಕೋತೀನಿ. ರಾಯಲ್ಟಿ ಇಸ್ ರಾಯಲ್ಟಿ. ಸೊ ಇದು ಈ ವರ್ಷದ್ದು ಸ್ಲೀವ್ಲೆಸ್ ವಂಡರ್ಲಾದಲ್ಲೆಲ್ಲ ಹಾಕಿದ್ನಲ್ಲ, ಅದೇ ಇದು. ಸೊ ವೆನ್ ಇಟ್ ಕಮ್ಸ್ ಟು ಮೈ ಫೇವ್ರೇಟ್, ನೋಡಿ 3 ಕಲರು ಕಾಯ್ತಾ ಇದ್ದೆ ಗೈಸ್ ನನಗೆ. ಈ 3 ಫೇವ್ರೇಟ್ ಕಲರು 3 ತರಿಸ್ಬಿಟ್ಟಿದ್ದೀನಿ. ಸೊ ಜೊತೆಗೆ ಇನ್ನೂ ಒಂದಿದೆ, ಅದನ್ನು ಒಂದು ಗಿವ್ ಅವೇ ಮಾಡಬೇಕಂತ ಇದ್ದೀನಿ. ಅದೆಲ್ಲ ಯಾವಾಗ ಲಾಸ್ಟ್ ಏನು ಅಂತ ಹೇಳ್ತೀನಿ. ಸೊ ಅದಾದಮೇಲೆ ಇದರಲ್ಲಿ ಇದು ಈ ವರ್ಷದ್ದೇನೆ. ನೋಡಿ ಎಲ್ಲ ರೀಸೆಂಟಾಗಿ ಪ್ಲೇಯರ್ಸ್ಗಳು ಹಾಕಿದ್ರು. ಇದರಲ್ಲಿ ಬ್ಲ್ಯಾಕ್ ಇದೆ ಮತ್ತು ಈ ಕಲರ್ ಇದೆ. ಸೊ ಇದಾದ್ಮೇಲೆ ನನ್ನ ಇದರಲ್ಲೂ ಗ್ರೀನ್ ಇದೆ ಮತ್ತು ಬ್ಲ್ಯಾಕ್ ಇದೆ. ಬಟ್ ನನ್ನ ಹತ್ರ ಇದೊಂದೇ ಸಿಕ್ಕಿದ್ದು ಸ್ಟಾಕು. ಸೊ ಅದಾದಮೇಲೆ ಹೋದ ವರ್ಷದ್ದು ಇನ್ನೊಂದು ಟ್ರಾವೆಲ್ ಜರ್ಸಿ. ಇದರಲ್ಲಿ ನೋಡಿ ಸಿರಾಜು ಆಟೋಗ್ರಾಫ್ ಹಾಕಿರೋದು. ಅವಾಗ ಸಿರಾಜ್ ಅಣ್ಣ ಇದ್ರಲ್ಲ, ಸಿರಾಜ್ ಆಟೋಗ್ರಾಫ್ ಹಾಕಿರೋವಂಥ ಒಂದು ಜರ್ಸಿ ಇದು. ಸೊ ಅದು ನನಗೆ ವಾಶ್ ಮಾಡಿದೆ, ಹಂಗೆ ಇಟ್ಟಿದ್ದೀನಿ. ಇದು ಚೆನ್ನಾಗಿದೆ. ಸೊ ಅದಾದಮೇಲೆ ನೀವೆಲ್ಲರೂ ನೋಡಿರುವಂಥ CSK 2016 ಜರ್ಸಿ ಇದು. ದಿಸ್ ಇಸ್ ಒನ್ ಮೋರ್ ಟ್ರಾವೆಲ್ ಜರ್ಸಿ. ಆ್ಯಂಡ್ ಅದಾದಮೇಲೆ ಬರುವಂಥದ್ದೇ ನಮ್ಮ ಪ್ಲೇ ಬೋಲ್ಡ್ ಬ್ಲ್ಯಾಕ್ ಕಲರು. ಆಮೇಲೆ ಬರುತ್ತೆ ನಮ್ಮ ರೆಡ್ ಜಾಕೆಟ್. ಸೊ ಅದಾದಮೇಲೆ ಇನ್ನೊಂದು ಜಾಕೆಟು ಸ್ಲೀವ್ಲೆಸ್. ಇದೆಲ್ಲ ಹೋದ ವರ್ಷ DC ಮ್ಯಾಚ್ಗೆ ಹಾಕಿದ್ದೆ. ಆಮೇಲೆ ಇದೆಲ್ಲ ರೀಸೆಂಟಾಗಿ ತೊಗೊಂಡಿದ್ದು ಗೈಸ್, ಯಾಕಂದರೆ ಸ್ಟಾಕ್ ಬಿಟ್ಟಿದ್ದೆ ಇವಾಗ, ಅದಕ್ಕೋಸ್ಕರ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೊನ್ನೆ ವಿರಾಟ್ ಕೊಹ್ಲಿ ಅವರಿಗೆ ಟ್ರಿಬ್ಯೂಟ್ ಕೊಡೋಕ್ಕೆ ಅಂತ ಕಸ್ಟಮೈಸ್ ಮಾಡಿದ ಜರ್ಸಿ, ಟೆಸ್ಟ್ ಸೀರೀಸ್ದು. ನೋಡಿ ಇನ್ ವೈಟ್ಸ್ ಈ ವಾಕ್ಡ್ ಇನ್ ಹಾರ್ಟ್ಸ್ ಈ ಸ್ಟೇಟ್ ಕಿಂಗ್ ಕೊಹ್ಲಿ ಫಾರ್ ಎವರ್, ಎಂಡ್ ಆಫ್ ಎನ್ ಎರಾ. ವಿರಾಟ್ ಕೊಹ್ಲಿದೆ ಹಾಕ್ಸಿರೋದು. ಸೊ ಅದಾದಮೇಲೆ ಇದು ಬಿಟ್ಟರೆ ಭಾರತ ಆರ್ಮಿದು ಇಂಡಿಯಾ ಜರ್ಸಿ. ಸೊ ಅದು ಬಿಟ್ಟರೆ ಏನೇನಿದೆ ಅಂತ ಹೇಳಿದ್ರೆ ಸ್ಕಾರ್ಫು, ಆಮೇಲೆ ಇದೇ ಥರ ಒಂದು 3-4 ಟೋಪಿ, ಆ್ಯಂಡ್ ಇನ್ನೊಂದು ಪ್ಲೇ ಬೋರ್ಡ್ ಕಸ್ಟಮೈಸ್ಡ್ RCB ಟೋಪಿ. ಸೊ ಅಲ್ಲಿಂದ ಬಂತು ಅಂದರೆ ಕೆಳಗಡೆ ತೋರಿಸ್ತೀನಿ ಬನ್ನಿ. ವಾಟರ್ ಬಾಟ್ಲು,
ಆಮೇಲೆ ಡೈರಿ, ಇದು ಪ್ಲೇನ್ ಡೈರಿ, RCB ಇದೆಲ್ಲ ಗಿಫ್ಟ್ ಬಂದಿರೋದು ನನಗೆ. ಆ್ಯಂಡ್ RCB ಕಪ್ಪು ಜೊತೆಗೆ ಚಗ್ಲರ್ ನೋಡಿ ಗಾಯ್ಸ್, ಏನು ಮಸ್ತಾಗಿದೆ. ಇದು ನನ್ನ ಫೇವ್ರೇಟ್, ಇನ್ನೂ ಯೂಸೇ ಮಾಡಿಲ್ಲ, ಇದನ್ನು ಹಂಗೆ ಇಟ್ಟಿದ್ದೀನಿ. ಸೊ ಅದಾದಮೇಲೆ RCB ಟ್ರ್ಯಾಕ್ ಸೂಟ್ಸ್, ಇದು ಕಾಣಿಸ್ತಾ ಇದೆ, ಬಿಚ್ಚು ತೋರಿಸಿದ್ರೆ ಮರ್ಚೋಕ್ಕಾಗಲ್ಲ. ಮತ್ತೆ ನೋಡಿರ್ತೀರ 100% ನೀವು ಇದನ್ನೆಲ್ಲ ಹಾಕಿರೋದು. ಸೊ ಅದೊಂದು ಟ್ರ್ಯಾಕ್ ಸೂಟು, ಇದೊಂದು ಹಾಫ್ ಪ್ಯಾಂಟು. ಅದು ಬಿಟ್ಟರೆ ಇದೊಂದು ಹೊಸದು ಗೈಸ್, ಇದಂತೂ ಕ್ರೇಜಿಯಾಗಿದೆ. 5,000 ರೂಪಾಯಿ, ಇನ್ನೂ ಹಾಕೇ ಇಲ್ಲ ನೋಡಿ. 4,999 ಆ್ಯಂಡ್ ಇದ್ರ ಮೇಲೆ ಯಾವುದೇ ರೀತಿ ಡಿಸ್ಕೌಂಟ್ಸ್ ಕೂಡ ಇರೋಲ್ಲ. ಎಲ್ಲ ವಾಪಸ್ ಹಂಗೆ ಹೇಳೋಣ. RCB ಶೂಸ್ ಕೂಡ ಇಟ್ಟಿದ್ದೀನಿ ನೋಡಿ ಗೈಸ್, ನೋಡಿ RCB ಇದು ಅನ್ಸುತ್ತಾ ನಿಮಗೆ? ಚಡ್ಡಿ ಒಂದು ಸಿಕ್ಕಿಲ್ಲ, ಅದು ಚಡ್ಡಿನೂ ಇದೆಯಪ್ಪ, ಚಡ್ಡಿ ಸಿಗ್ತಾ ಇಲ್ಲ, ಅವಾಗೆ ಕಟ್ಬಿಟ್ಟಿದ್ದೀರಿ. ಚಡ್ಡಿ ಅಂದ್ರೆ ಆ ಚಡ್ಡಿ ಅಲ್ಲ, ನಾರ್ಮಲ್ ಚಡ್ಡಿ ಗೈಸ್. ನಾನು ಬೇರೆ ಚಡ್ಡಿ ಅಂತ ಅಂದ್ಕೊಂಡೆ. ಆ್ಯಂಡ್ ಸೊ ನಾನು ಗಿವ್ ಅವೇ ಕೊಡಬೇಕು ಅಂತ ಇರೋದು ಇದೆ. ಯಾಕೆ ಅಂತ ಹೇಳಿದ್ರೆ ಇದು ಡೂಪ್ಲಿಕೇಟ್ ಆರ್ಡರ್ ಆಗ್ಬಿಟ್ಟಿತ್ತು, ನನಗೆ ಗೊತ್ತೇ ಇಲ್ಲ, ಹೊಸದು ಹಂಗೆ ಇದೆ, 2,500 ರೂಪಾಯಿದು. ಈ ಒಂದು ಜರ್ಸಿನ ನಾನು ಗಿವ್ ಅವೇ ಮಾಡಬೇಕು ಅಂತ ಇದ್ದೀನಿ, ಯಾಕಂದರೆ ಇದು ಎಕ್ಸ್ಟ್ರಾ ಡೂಪ್ಲಿಕೇಟ್ ಆರ್ಡರ್ ಆಗಿದ್ದು, ಅದಕ್ಕೋಸ್ಕರ ರಿಟರ್ನ್ ಕಳಿಸಿದೆ. ಇದು ಲಿಮಿಟೆಡ್ ಸ್ಟಾಕ್ ಇರೋದ್ರಿಂದ ಯಾಕೆ ನಾನು ಯಾರಿಗಾದ್ರೂ ಗಿವ್ ಅವೇ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಗಿವ್ ಅವೇ ರೂಲ್ಸು ಆಮೇಲೆ ಹೇಳ್ತೀನಿ, ಇಲ್ಲ ಇವಾಗಲೇ ಹೇಳ್ಬಿಡ್ತೀನಿ ಕೇಳಿ. ಏನಂತ ಹೇಳಿದ್ರೆ, ಇಷ್ಟು ಔಟ್ಫಿಟ್ ಪ್ರೈಸ್ ಕರೆಕ್ಟಾಗಿ ಗೆಸ್ ಮಾಡಿ ಯಾರು ಹೇಳ್ತೀರಾ ಅವ್ರಿಗೆ ಈ ಜರ್ಸಿ ಕೊಡ್ತೀನಿ ಗೈಸ್. ನೋಡಿ ಕ್ಯಾಲ್ಕುಲೇಟ್ ಮಾಡಿ, ಎಲ್ಲ ಒಂದೊಂದನ್ನು ಪಾಸ್ ಮಾಡಿ ನೋಡಿ, ಅದ್ರ ರೇಟ್ ಹುಡುಕಿ, ಆ ರೇಟ್ ಎಷ್ಟಾಗುತ್ತೆ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ. ಈ ಪ್ಯಾಂಟು ಶೂಸು, ಜರ್ಸೀಸು, ಬಾಟಲ್ಸು, ಚಗ್ಲರ್ ಎಲ್ಲದ್ರದ್ದು ಲೆಕ್ಕ ಹಾಕಿ ಏನು ಎತ್ತ ಅಂತೇಳಿ ಯಾರು ಪರ್ಫೆಕ್ಟಾಗಿ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಈ ಜರ್ಸಿ ಎಲ್ಲಾದರೂ ಇರಿ. ನೀವು ಕರೆಕ್ಟಾಗಿ ಕಮೆಂಟ್ ಹಾಕಿದರೆ 100% ನಾನು ಇದನ್ನು ನಿಮಗೆ ಕೊರಿಯರ್ ಮಾಡ್ತೀನಿ. ಆ್ಯಂಡ್ ಇದನ್ನು ಯಾರು ಗೆದ್ದರು ಅಂತ ಕೂಡ ಅನೌನ್ಸ್ ಕೂಡ ಮಾಡ್ತೀನಿ. ಸೊ ಅದಾದಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ನನ್ನ ಫ್ರೆಂಡ್ ಕೊಟ್ಟಿದ್ದೇನೆ, ಶ್ರೀಹರಿ. ಸೊ ಇದೆಲ್ಲ ಕಿತ್ತೋಗ್ಬಿಟ್ಟಿದೆ. ಇದು ಪ್ಲೇಯರ್ ಸೈನ್ಡ್ ಬ್ಯಾಟು 2022ದು. ಏನು ಕ್ರೇಜಿ ಆಗಿದೆ ಅಲ್ಲ ನೋಡಿ, ಕಿಂಗ್ ಕೊಹ್ಲಿ ಅವ್ರದ್ದು ಸಿಗ್ನೇಚರು, ಫ್ಯಾಫು, DK, ಮ್ಯಾಕ್ಸ್ವೆಲ್ಲು, ಹರ್ಷಲ್ ಪಟೇಲು, ಸಿರಾಜ್ದು, ರಜತ್ತು. ಸೊ ಇದನ್ನೆಲ್ಲ ಹಿಂಗೆ ಅಣ್ಣ. ಓಕೆ ಗೈಸ್, ನೀವೆಲ್ಲ ಔಟ್ಫಿಟ್ ನೋಡಿದ್ರಲ್ಲ, ಹೆಂಗಿದೆ ಅಂತ ಕಮೆಂಟ್ ಹಾಕಿ. ಇನ್ನೊಂದು ಯಾವುದು ನನ್ನ ಹತ್ರ ಬಾಕಿ ಉಳಿದಿರೋದು ಅಂತ ಹೇಳಿದ್ರೆ, ಮ್ಯಾಡಿ ಅಣ್ಣ ಹಾಕೊಂಡಿದ್ದಾರೆ ನೋಡಿ, ಬಾಚ ಹಾಕಿದ್ದದ್ದು ಅವತ್ತಿಂದು ಒಗ್ದೇ ಇಲ್ಲ, ಹಂಗೆ ಹಾಕೊಂಬಿಟ್ಟು ಅವ್ನು ಮ್ಯಾಡಿ ಅಣ್ಣ. ಅದಕ್ಕೇನು ಅವಾಗಿತ್ತ ನಾಥ ಏರ್ಪೋರ್ಟ್ಗೆ ಹೋಗಕ್ಕೆ ಹೆಂಗೆ ರೆಡಿ ಹಾಕುತ್ತವ್ ನೋಡಿ ಗೈಸ್. ಅಣ್ಣ ಫುಲ್ ಪಂಕಾಗಿ ಹೀರೋ ಥರ ರೆಡಿ ಹಾಕುತ್ತವನೆ. ಕಪ್ ಹೊಡ್ಕೊಂಡೆ ಬರೋದು, ಸುಮ್ಮನೆ ಕೂತಿರಲ್ಲ. ಇನ್ನೆಲ್ಲ ಹಿಂಗೆ ಬಿಟ್ಟು ಹೋಗೋ ಟೈಮು ಲೇಟ್ ಆಗಿದೆ. ಇಲ್ಲಿಂದ ಮುಂದಕ್ಕೆ ಯಾವ ಥರ ಇರುತ್ತೆ ಅಂತ ನೀವೇ ನೋಡಿರಂತೆ ಬನ್ನಿ. ಇವಾಗ ಇನ್ನೇನು ಆಲ್ಮೋಸ್ಟ್ ಏರ್ಪೋರ್ಟ್ಗೆ ರೀಚ್ ಆಗ್ತಾ ಇದೀವಿ. ಅದಕ್ಕೂ ಮುಂಚೆ ಇನ್ನೊಂದೇನಂತ ಹೇಳಿದ್ರೆ, ಮ್ಯಾಡಿದು ಇದು ಫಸ್ಟ್ ಫ್ಲೈಟು. ಸೊ ಮ್ಯಾಡಿ ಫಸ್ಟ್ ಫ್ಲೈಟ್ ನಾನೇ ಕಾರಣ ಅಂತ ಖುಷಿ ಆಗ್ತಾ ಇದೆ ಒಂದು ಕಡೆ. ಆ್ಯಂಡ್ ಮೊನ್ನೆ ನಾನು ಪಿಕ್ ಮಾಡಕ್ಕೆ ಬಂದಿದ್ದಾಗ ಫಸ್ಟ್ ಟೈಮ್ ಏರ್ಪೋರ್ಟ್ಗೆ ಬಂದಿದ್ದಂತೆ. ಸೊ ಅವಾಗ ಮ್ಯಾನಿಫೆಸ್ಟೇಷನ್ ಮಾಡಿರೋದು ಅಣ್ಣ. ಹಾಯ್ ಅಣ್ಣ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಆಯ್ತು. ಆಮೇಲೆ ಮುಚ್ಕೊಂಡು ಹೋಗಲ್ಲ. ಹಾಗೂ ನಮ್ಮೆಲ್ಲರನ್ನು ವೇಗವಾಗಿ ಹಾಗೂ ಸುರಕ್ಷಿತವಾಗಿ ಕರ್ಕೊಂಡ್ಬಂದಿರುವ ಡ್ರೈವರ್ ಭರತಪ್ಪ, ಶಾರ್ಟ್ಸ್ ಭರತ್ ಅವ್ರಿಗೆ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇವಾಗ ಇನ್ನೊಂದೇನಂದ್ರೆ ಗೈಸ್, ನಮ್ ಭರತನು ಬರ್ಬೇಕಾಯ್ತು ಆಕ್ಚುಲಿ ಇದಕ್ಕೆ. ಅವನು ಬೈ ವಾಕ್ ಅಂಡ್ ಲಿಫ್ಟ್ ಅಹಮದಾಬಾದ್ ಬರ್ತಾನಂತೆ. ಟಿಕೆಟ್ ಒಂದಿತ್ತು, ಬರ್ತೀನಿ. ಓಕೆ, ಎಂತ್ರಲ್ಲಿ ಬರ್ತೀಯಾ? ಬರೋಣ, ಬೈ ವಾಕ್ ಲಿಫ್ಟ್ ಸೈಕ್ಲಿಂಗ್. ಓಕೆ, ಫ್ಲೈಟ್ ಅವ್ರಿಗೆ ಕೇಳ್ಬಿಡು ಡ್ರಾಪ್ ಆಗಕ್ಕೆ. ಓಕೆ ಭರತ್, ಥ್ಯಾಂಕ್ ಯು ಸೋ ಮಚ್ ಡ್ರಾಪ್ ಹಾಕಿದ್ಕೆ. ಫಾಸ್ಟ್ ಕರ್ಸ್ಕೊಳ್ಳಿ. ಕರ್ಸ್ಕೊಳ್ಳೋಣ. ಹಾಂ, ಆದಷ್ಟು ಬೇಗ ಕಪ್ ಎತ್ಕೊಬತ್ತೀವಿ, ರೆಡಿ ಮಾಡಿರಲ್ಲ. ತಪ್ಪು ನಾವೇ ಎತ್ತಕ್ಕೆ ಬರ್ತೀವಿ. ನೀನು ಬರ್ತೀಯಾ? ಈ ಥರ ಒಂದು ಗಾಡಿ ಇತ್ತು. ನಡಿ ಕಪ್ಪು ಮುಖ್ಯವಾಗಿಲ್ಲ, ಕಪ್ಪು ಮುಖ್ಯ. ನಡಿ ಶಿಷ್ಯ, ಲೇಟ್ ಆಗ್ಬಿಟ್ಟೈತೆ. ಹುಷಾರಪ್ಪ, ಕಮ್ ಸೋನ್. ಈ ಟ್ರಾಲಿ ಇರೋದಕ್ಕೆ ಏನು ಕ್ರೇಜಿ ಗೊತ್ತಾಗ, ಸಿಕ್ ಅಂತ ಹೋಗ್ಬಿಡ್ತೀವಿ. ಅದೊಂದೇ ಖುಷಿ. ಕ್ರೇಜಿಯಾಗಿ ಹೋಗ್ಬೋದು ಬಿಡಿ. ಕ್ರೇಜಿ ಎಕ್ಸ್ಪೀರಿಯನ್ಸು ಮಾಡಿದ್ದು, ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ನೇ ಉಲ್ಟಾ ಮಾಡಿಕ್ಬಿಟ್ಟಿದ್ದೀವಿ ಲೇಟ್ ಬಂದು. ಓ ಸಾರಿ ಗೈಸ್, ನೋಡಿ, ಐ ಕೆನಾಟ್ ಹಿಯರ್ ಆರ್ ಸ್ಪೀಕ್ ಬಟ್ ಐ ವಿಲ್ ಬಿ ಹ್ಯಾಪಿ ಟು ಅಸಿಸ್ಟ್ ಯು ಗೈಸ್. ನಿಜವಾಗ್ಲೂ ದೇವರಾಣೆ ಖುಷಿ ಆಗೋ ಒಂದು ವಿಚಾರ ಅಂದರೆ ಇದೆ ನೋಡಿ. ಡನ್.
ಅವ್ರಿಗೆ ಮಾತಾಡೋದು ಇಲ್ಲ, ಕೇಳಿಸೋದು ಇಲ್ಲ, ಏನೂ ಇಲ್ಲ. 31 ಇಯರ್. ಓ ಲಾಸ್ಟ್. ಓಕೆ, ಥ್ಯಾಂಕ್ ಯು. ಧನ್ಯವಾದ. ಆದರೂ ಸೈಕ್ ಆಗ್ಬಿಟ್ಟೆ ಗೈಸ್ ಅವ್ರನ್ನ ನೋಡಿ. ಕೇಳಿಸಲ್ಲ, ಮಾತಾಡೋಕ್ಕೆ ಬರೋಲ್ಲ. ಇನ್ನು ನಾವೆಲ್ಲ ನಮ್ಮ ಕಷ್ಟ ಅಂತ ಹೇಳ್ಕೊತೀವಿ. ದೇವ್ರು ಎಲ್ಲ ಚೆನ್ನಾಗಿ ಕೊಟ್ಟು ಎಲ್ಲ ಮಾಡಿದ್ರು ನಮ್ಗಳಿಗೆ ಭಾರ. ಆದರೂ ಗೈಸ್ ನಮಗೆ VIP ಫೀಲ್ಸು 5 ನಿಮಿಷಕ್ಕೆ ಒಳಗಡೆ ಬಂದಿದ್ದೀವಿ ಅಲ್ಲ ಮಚ್ಚ? 5 ನಿಮಿಷ. ಇಲ್ಲಿಂದ ಆಚೆಯಿಂದನೂ ಅಷ್ಟು ಕ್ಯೂ ಇತ್ತು, ಅಷ್ಟು ರಶ್ ಇತ್ತು. ಲೇಟ್ ಅಂತ ಹೇಳಿದ್ದಕ್ಕೆ ಹಾಗೆ ಫ್ಲೈಟ್ ಮಿಸ್ ಆಗಿದ್ರೆ 8,000 ಒಬ್ಬೊಬ್ರಿಗೆ ಹೋಗಿರೋದು. ಅಯ್ಯೋ ಕ್ರೇಜಿ ಗೈಸ್, ಕ್ರೇಜಿ ಎಕ್ಸ್ಪೀರಿಯನ್ಸ್. ನಾನು ಮ್ಯಾಡಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಓಡಿಸಿ ಮಾಡಿಬಿಟ್ಟಿದ್ದೀನಿ. ಓಕೆ ಗೈಸ್, ಇಟ್ಸ್ ಟೈಮ್ ಟು ಸೇ ಜೂಟ್. ಹಾಯ್ ಮ್ಯಾಡಿ. ಮಧು ಬ್ಯಾಡಿ ತಿರುಗ್ತಾನೆ ಇಲ್ಲ ಕ್ಯಾಮ್ರಾ. ಕಮಾನ್ ಮ್ಯಾಡಿ, ಲೆಟ್ಸ್ ಗೋ. ಹಲೋ ಮ್ಯಾಡಿ, ಹೌ ಯು ಫೀಲಿಂಗ್? ಆಸಮ್. ಓಡು ಕೂಗ್ತವ್ರು. ನಮ್ಮದೇ ಗೈಸ್ ಕೂಗ್ತಾ ಇರೋದು, ನಮ್ಗೆ ಗೊತ್ತೇ ಆಗಿಲ್ಲ ನಮ್ಮದು ಅಂತ. ಗೇಟ್ ನಂಬರ್ 31 ನಮ್ಮದೇ ಅನೌನ್ಸ್ಮೆಂಟು. ಮ್ಯಾಡಿ ಫಸ್ಟ್ ಫ್ಲೈಟ್ಗೆ ಓಡಿಸ್ತಾ ಇದ್ದೀವಿ ಗೈಸ್. ಏನನ್ಸುತ್ತೆ ಮ್ಯಾಡಿ? ಹಂಗ್ಯಪ್ಪ ಇವಾಗ ಓಡ್ಬಾ ಮ್ಯಾಡಿ, ಓಡು. ಎಕ್ಸ್ಕ್ಯೂಸ್ ಮೀ, ಹಲೋ, ಸಾರಿ. ಚಂಡೀಗಢಕ್ಕೆ ಬಸ್ಸಲ್ಲಿ ಬಂದ್ಬಿಡ್ತೀನಿ ಅಂತ. ಕ್ರೇಜಿ ಗೈಸ್, ನಮ್ಮ ಫ್ಲೈಟು ನಾವು ಆಲ್ರೆಡಿ ಲೇಟು. ಗೈಸ್ ನಮ್ಮ ಫ್ಲೈಟು ನಾವು ಆಲ್ರೆಡಿ ಲೇಟು. ಹೌದಾ? ಏನೋ ಬೋರ್ಡಿಂಗ್ ಪಾಸ್ ಕೊಡಾಯ್ತು ಸರ್. ಹ್ಯಾಂಡಿಕ್ಯಾಪ್ ಥರ ಕಾಣಿಸ್ತಾ ಇದ್ದೀನ ನಾನು? ಅವ್ರು ಅಂದಮೇಲೆ ನಿಮಗೂ ಫ್ಲ್ಯಾಶ್ ಆಗ್ಬಿಟ್ಟಿದೆ. ಎಸ್, ಯು ನೋ ಮೀ. ಎಸ್, ಯು ನೋ ಮೀ. अभी बताता है भाई, अभी बताता है. अभी तूने गाड़ी में उंगली किया ना, अभी बताता है. Oh, show me. You keep at your home. We always carry our pride. Moga guys, ಏನ್ guys ಇವನು ಹೇಳಿದ್ದು? What's your name? Kanav. Come, let's go. You tease us for getting banned for 2 years. What about your owner Vijamalai? What did he do? As of now, he's not. Do you know? He is not our owner. It's okay, buddy. It's okay. No. It's you okay. Can search 2016, 17. It's okay, buddy. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಆದರೂ ಅರ್ಲಿ ಮಾರ್ನಿಂಗ್ಗೆ ಒಂದು ಸೈಕ್ ಮಾಡ್ಬಿಟ್ಟ ಗೈಸ್. ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ. ಅವನೇ ನೋಡ್ಬಿಟ್ಟು ಕರೆದ್ಬಿಟ್ಟು ಆರ್ ಯು RCB ಫ್ಯಾನ್ ಅಂತ ಕೇಳಿಬಿಟ್ಟು ವಿ ಹ್ಯಾವ್ 5 ಸ್ಟಾರ್ಸ್ ಅಂತ ಹೇಳಿ, ಅಯ್ಯಯ್ಯೋ ಅವರಪ್ಪ ಮೇನ್ ಕಲಿಸ್ತವ್ರು ಮನೇಲಿ. ಏನು ಅರ್ಥನೇ ಆಯ್ತಾ ಇಲ್ವಲ್ಲ ನನಗೆ. ಈ ಸರಿ ಕಪ್ ಹೊಡೆದ್ಬಿಟ್ಟು ಆಮೇಲೆ ಮಾತಾಡೋಣ ಇದ್ರ ಬಗ್ಗೆ. ಹೀಗೆ ಲಾಂಜ್ ಎಕ್ಸ್ಪೀರಿಯನ್ಸ್ ಎಲ್ಲ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಎಲ್ಲ ಉಲ್ಟಾ ಆಗೋಯ್ತು. ತಲೆ ಕೆಡ್ಸ್ಕೊಬಿಡ ಶಿಶಿ, ಅಹಮದಾಬಾದಲ್ಲಿ ಮಾಡಿಸ್ತೀನಿ. ಏನಂತೀಯ? ಜರ್ಕ್ ಹೊಡೆದಿದ್ದು ಕಣ್ಣ ಜಗ್ಬಿದ್ದ. ಈ ಥರ ಆಟೋ ಸ್ಟ್ಯಾಂಡ್ ನೋಡಿರಲಿಲ್ಲ ಅಲ್ಲ. ಬಾಗ್ಲು ತೆಗಿ ಜಯಮ್ಮ. ಹಾಂ, ಕರೆಕ್ಟ್. ನಮ್ಮ ಮ್ಯಾಡಿ ಜೊತೆ ಫಸ್ಟ್ ಫ್ಲೈಟು. ಬನ್ನಿ ಗೈಸ್ ಹೋಗೋಣ. ಇಲ್ಲೋಡಿ ಮುಳ್ಳು. ಅದು ಬ್ರೇಕು, ಎಕ್ಸ್ಲೇಟ್ರು ಬ್ರೇಕು. ಹುಷಾರು. ಅಂತೂ ಇಂತೂ ಫ್ಲೈಟ್ ಹತ್ತೋ ಟೈಮು. ನಡೀರಿ. ರೈಚ. To help us get going, please keep your large bags in the overhead bin above and small bags under the seat in front. ವಿಂಡೋ ಸೀಟು. ಥ್ಯಾಂಕ್ ಯು ಗೈಸ್. ದಿಲ್ಪಸ್ ಅಂತಂತವ್ರೆ. ಒಳ್ಳೆ KSRTC ಬಸ್ಸಲ್ಲಿ ಹತ್ತಂಗೆ ಹಸ್ಕೊಂಡ್ ಬಂದ್ಬಿಟ್ರಲ್ಲ. ಆ ಏರ್ಪೋರ್ಟು ನೋಡೋಕ್ಕಾಗಿಲ್ಲ ಕ್ಲೀನಾಗಿ ಫ್ಲೈಟಲ್ಲಿ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು? ತಲೆ ಕೆಡಿಸ್ಕೊಬೇಡ. ನಿಂಗೆಲ್ಲ ತೋರಿಸ್ತೀನಿ. ಫಸ್ಟ್ ಫ್ಲೈಟ್ ಅಷ್ಟೇ ಇದೆ, ಲಾಸ್ಟ್ ಫ್ಲೈಟ್ ಅಲ್ಲ. ಇಲ್ಲಿಂದ ನಮ್ಮ
ಜರ್ನಿ ಶುರು. ತಲೆಯಲ್ಲಿರೋ ಮಾಂಸ ಎಲ್ಲ ಕಾಣಿಸ್ತಾ ಇಟ್ಕೊಳ ಕಟಿಂಗ್ ಮಾಡೋದಕ್ಕೆ. ಏನೋ ಇದು ಹಿಂದೇನ್ ಕಾಣಿಸ್ತೈತಿ ನಿಂದಷ್ಟೆಲ್ಲ ಕಾಣಿಸ್ತಾ ನಿಂಗ ಕಾಣಿಸ್ತೈತೆ. ಯಾರ್ದು ಜಾಸ್ತಿ ಕಾಣಿಸ್ತಾ ಇದೆ ಕಮೆಂಟ್ ಹಾಕಿ. ಕಾಣಿಸ್ತೈತೆ ಮಾಂಸ ಏನಲ್ಲ. ಓಕೆ ಗೈಸ್, ಈ ವ್ಯಕ್ತಿ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಲ್ಲ ಅಂತ ಅನ್ಕೋಬೇಡಿ. ಇವನ್ನ ಪಿಕಪ್ ಮಾಡಿದ್ ನಾವೇ. ಸೊ ಇದೇ ಏರ್ಪೋರ್ಟಲ್ಲಿ ಬಂದು ಸೊ ಆ ವಿಡಿಯೋ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ಆವಾಗ ಇವನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ. ಇವತ್ತಿನ ವ್ಲಾಗ್ ನಾನು ಶುರು ಮಾಡ್ತಾ ಇರೋದು ನನ್ನ ಕಾರಿಂದ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಏರ್ಪೋರ್ಟ್ಗೆ. ಯಾಕೆ ಅಂತ ಹೇಳಿದ್ರೆ ಇವತ್ತೊಬ್ರು ಗಣ್ಯ ವ್ಯಕ್ತಿ ಬರ್ತಾ ಇದ್ದಾರೆ, ನಮ್ಮ ಫ್ರೆಂಡ್. ಆ ವ್ಯಕ್ತಿ ಯಾರು ಅಂತ ನಿಮ್ಗೆ ತುಂಬಾ ಜನ ನೋಡಿದ್ರೆ ನನ್ನ ವ್ಲಾಗ್ಸ್ ಅಲ್ಲಿ ಮುಂಚೆ ನೋಡಿದ್ರೆ ಗೊತ್ತಿರುತ್ತೆ. ಇಲ್ಲಾಂದ್ರೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಹೊಸ ಸಬ್ಸ್ಕ್ರೈಬರ್ಸ್ಗೆ. ಸೊ ಬನ್ನಿ, ಈ ವ್ಯಕ್ತಿ ಏನಕ್ಕೆ ಬರ್ತಾ ಇದ್ದಾನೆ ಬೆಂಗಳೂರಿಗೆ ಅಂತ ಹೇಳಿದ್ರೆ, ಇವನು ಎಲ್ಲಿಂದ ಬರ್ತಾ ಇದ್ದಾನೆ ಅಂತ ಹೇಳಿದ್ರೆ ಫಸ್ಟ್ UK ಇಂದ ಬರ್ತಾ ಇದ್ದಾನೆ ಬೆಂಗಳೂರಿಗೆ. ಏನಕ್ಕೆ ಅಂತ ಹೇಳಿದ್ರೆ ಮ್ಯಾಚ್ ನೋಡಕ್ಕೆ. ಪಕ್ಕ RCB ಫ್ಯಾನು. ಇವತ್ತು ಇವನ್ ಬಂದ್ಮೇಲೆ ಇಲ್ಲಿಂದ ಇವನು ಕರ್ಕೊಂಡು ಇವಾಗ ಪಂಜಾಬ್ಗೆ ಹೋಗ್ಬೇಕು ಅನ್ನೋದೊಂದು ಪ್ಲಾನು. ಸೊ ಲಿಮಿಟೆಡ್ ಟೈಮ್ ಇದೆ, ಬರೀ ಮ್ಯಾಚ್ ನೋಡಕ್ ಅಷ್ಟೇ ಬರ್ತಾ ಇರೋದು ಇವನು. ಸೊ ಬನ್ನಿ, ಇವತ್ತು ಅವನ್ನ ವೆಲ್ಕಮ್ ಮಾಡ್ಕೊಂಡು ಅಲ್ಲಿಂದ ಏನ್ ಮಾಡ್ತೀವಿ ಅನ್ನೋದನ್ನೆಲ್ಲ ತೋರಿಸ್ತೀನಿ. ಸೊ ಈ ನಮ್ಮ ಗಣ್ಯ ವ್ಯಕ್ತಿಗೆ ಸನ್ಮಾನ ಮಾಡಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಸೊ ಅವ್ನು ಯಾರು, ಅವನ ಹೆಸರೇನು ಅನ್ನೋದೆಲ್ಲ ನಿಮಗೆ ಅಲ್ಲೇ ತೋರಿಸ್ತೀನಿ ಬನ್ನಿ. ಅವ್ನ ರಿಯಾಕ್ಷನ್ ಯಾವ ಥರ ಇರುತ್ತೆ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ. ಇವಾಗ ಆಲ್ರೆಡಿ ಪಿಕಪ್ ಹತ್ರ ಬಾ ಅಂತ ಹೇಳ್ಬಿಟ್ಟಿದ್ದೀನಿ. ಸೊ ಅವ್ನ ಪಿಕಪ್ ಹತ್ರನೇ ಈ ಸನ್ಮಾನ ಕಾರ್ಯಕ್ರಮ ನಿಕ್ಕೊಳ್ಳೋಣ ಬನ್ನಿ. ಅವನು ಅಯ್ಯೋ ಡ್ಯಾಶ್ ಡ್ಯಾಶ್ ಬೀಪ್ 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 ಯಾಕೆ ಇವೆಲ್ಲ ಬೀಪ್ 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 ಬರ್ಕೊತಾನೆ. ನೋಡೋಣ ಬನ್ನಿ. ಇನ್ನು ನೆಕ್ಸ್ಟ್ ಎಲ್ಲ ವ್ಲಾಗ್ಸಲ್ಲೂ ಈ ವ್ಯಕ್ತಿ ನನ್ನ ಜೊತೆಗಿರ್ತಾನೆ. ಇದಾನೆ ಇವನೇ ಗಣ್ಯ ವ್ಯಕ್ತಿ, ನೋಡ್ಕೊಂಬಿಡಿ ಕರೆಕ್ಟಾಗಿ. ಇವನ ಹೆಸರು ಅಭಿಷೇಕ್ ಅಂತ, ಅಲಿಯಾಸ್ ಮುಳ್ಳು. ನನಗೂ ಸಿಕ್ಕಾಪಟ್ಟೆ ದೊಡ್ಡವನು, ಆದ್ರೆ ಏನ್ ಮಾಡ್ತೀರಾ, ಕ್ಲೋಸ್ ಜಾಸ್ತಿ ನಾವು. ಇದಂತೂ ಮಿಸ್ಸೇ ಮಾಡಲ್ಲ ನೋಡಿ ಅಣ್ಣ. ಓ ಚಿವಾಸ್ 15 years. RCB ಮ್ಯಾಚ್ ನೋಡಲು ಬಂದಿರುವ ನಮ್ಮ ಅಭಿಷೇಕ್ ಅವರಿಗೆ ಪಾಪ ಕಾಸು ಕೊಟ್ಟು ತಗೊಂಬಂದ್ ಬ್ರೋ. ಇಕ್ಕಿ ನೀರು ಆಯ್ತು, ಲಗೇಜ್ ಇಕ್ಕಿ ನೀರು ಬಾರ ಫಸ್ಟ್ ಸನ್ಮಾನ ಮಾಡಿಸ್ಕೊಳ್ಳೋದು. RCB ಮ್ಯಾಚ್ ನೋಡಲು ಬಂದಿರುವ UK ಇಂದ ಬಂದಿರುವ ನಮ್ಮ ಮುಳ್ಳು ಅವ್ರಿಗೆ ಹೃತ್ಪೂರ್ವಕ ಸನ್ಮಾನಗಳು. ಅಂಡ್ ವೆಲ್ಕಮ್ ಟು ಬ್ಯಾಂಗ್ಳೂರ್. ಸೀಟ್ ಬೆಲ್ಟ್ ಅವ್ರು ಹಾಕಲ್ವಾ? ಆಮೇಲೆ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟೆ. ಸೀಟ್ ಬೆಲ್ಟ್ ಅವ್ರು ಹಾಕಲ್ವಾ? ಹಾಕೊಂಡೆ ಗುರು. ಮ್ಯಾಡಿ ಕಿಟಕಿಯಿಂದ ಆಚೆ ತಲೆನೇ ತೆಗಿತಾ ಇಲ್ಲ. ಫಸ್ಟ್ ಫ್ಲೈಟ್ ಮ್ಯಾಡಿದು ಇದೆ ಕಣೋ ರನ್ವೇ. ನೋಡಲಿ ಒಂದು ಒಯ್ದದ ಇವಾಗ ಮೇಲೆ. ಅವರು ಅಲ್ಲೇ ಹೋಗೋದು, ಹಿಂದೆ ಹೋಗೋದು. ಹಿಂದೆ ಯಾರೋ ಅದು ಯಾರು ಬರೋದು? ಈ ಸಲ ಕಪ್ ನಮ್ದೇ. ಫ್ಲೈಟ್ ಅಲ್ಲೂ ಯಾವನೋ ಲಾಲಿಪಾಪ್ ಅಂದ ಮಚ್ಚ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಿನಗೆ ಹಿಂಗಲ್ಲೋ. ಕಾಲಿಟ್ಟಿದ್ದೆ ಫ್ಲೈಟ್ ಅಲ್ಲೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗೈಸ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾರೋ ಹೇಳ್ತಾರೆ ಹಂಗಂತ. ನನ್ನ ಮಗ ಎಲ್ಲಿ ಅವ್ನು ಕರಿಯೋ 5 ಸ್ಟಾರ್ ಅನ್ನಲ್ಲ. ಅಣ್ಣ ಏನಿಲ್ಲ, ಲಿಫ್ಟ್ ಮೇಲೆ ಹೋದಂಗ ಅನ್ನಿಸ್ತದೆ. ಅವಾಗ ಚಿಕ್ಕ ಕಾರು. ಕಾರ್ಸ್ ಆಟ ಸಾಮಾನು ಕಾರ್ ಇವಾಗೆಲ್ಲ. ಮೋಡಗಳು ನೋಡು. ಕಿಟಕಿಯಿಂದ ಆಚೆಗೆ ತೆಗಿತಾ ಇಲ್ವಲ್ಲ ತಲೆನಾ. ಲೋ ಬಾರೋ ಮಚ್ಚ, ಆಚೆಗೆ ಬಿದ್ದೋಗ್ಬಿಟ್ಯಾ? ಲೋ ಅದು ಹಾರ್ತು. ಹೌದಾ? ಅಯ್ಯೋ ಕರೆಕ್ಟಾಗಿ ರೆಕ್ಕೆ ಕಾಣಿಸ್ತೈತಲ್ಲ ಅವನಿಗೆ, ಅದೇ ಖುಷಿ. ಈ ಸಲ ಕಪ್ ಹೊಡೆದ್ರೆ ಕೊಡೋ ಅಂತ ಹತ್ಬಿಡ್ತೀನಿ.
ಆಯ್ತು, ಆಮೇಲೆ ನಮ್ಮ ಬೇರೆದವ್ರಿಗೆಲ್ಲ ಆ ಕೊಟ್ರು, ಹೆಣ್ಮಕ್ಳಿಗೆಲ್ಲ ರೇಷ್ಮೆ ಸೀರೆ. ಆಮೇಲೆ ಹೇಳ್ತೀನಿ ಕಪ್ಗೆಲ್ಲಿ ಫಸ್ಟ್. ಗೈಸ್ ನಿಜವಾಗ್ಲೂ ಇಷ್ಟು ದಿನ ಫ್ಲೈಟಲ್ಲಿ ಟ್ರಾವೆಲ್ ಮಾಡಿದ್ದೀನಿ, ಒಂದು 400 ಇಂದ 500 ಫ್ಲೈಟ್ ಮೇಲೆ ಓಡಾಡಿದ್ದೀನಿ. ಬಟ್ ಇವತ್ತು ಕಾಣಿಸ್ತಾ ಇರೋ ವ್ಯೂ ಯಾವತ್ತೂ ಕಾಣಿಸಿಲ್ಲ. ಕಾಶ್ಮೀರ್ ಮೌಂಟೇನ್ಸ್ಗಿಂತ ಇನ್ನೂ ಕ್ರೇಜಿ ಆಗಿರೋದನ್ನ ತೋರಿಸ್ತೀನಿ ಬನ್ನಿ ನಿಮ್ಗೆಲ್ಲರಿಗೂ. ವಿಟ್ನೆಸ್ ದಿಸ್. ನೋಡಿ ಗೈಸ್, ಕ್ಲೌಡ್ ಬಿಟ್ಟು ಏನು ಕ್ರೇಜಿ ಆಗೈತೆ. ಸನ್ರೈಸ್ ಆಗ್ತಾ ಇದೆ ನೋಡಿ ಮೇಲೆ. ಟೈಮ್ ಬಂದು 5:30 ಬೆಳಗಿನ ಜಾವ. ಏನು ಮಸ್ತಾಗಿದೆ ಅಲ್ಲ ಕ್ಲೌಡ್ ಬೆಡ್ಡು. ಮೇಲೆ ಮೋಡ ನೋಡಿ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ. ಏನು ನೋಡ್ತಿದ್ದೆಲ್ಲ ಈ ವ್ಯೂನ ಕಾಕ್ಪಿಟ್ಟಿಂದ ಪೈಲಟ್ ತೆಗೆದ್ರೆ ಏನು ಕ್ರೇಜಿ ಆಗ್ಬೋದು. ಅಲ್ಲಿ ಬರೀ ಕ್ಯಾಪ್ಟನ್ಸ್ ಮಾತ್ರ ರಜತ್ ಪಡಿತಾರೆ. ಸನ್ರೈಸ್ ಆಗ್ತಾ ಇದೆ ನೋಡಿ. ನಡಿ ಎದೋಣ. ಗುಡ್ ಮಾರ್ನಿಂಗ್. ಲಗೇಜ್ಗಳೆಲ್ಲ ಬಂತು. ಎಲ್ಲ ನಮ್ಮ ಹುಡುಗರು ಎಲ್ಲೋ ಹೋಗಿದ್ದಾರೆ ನೆಂಟರ್ ಕಳ್ಸೋಕ್ಕೆ. ಹೆಂಗೆ ಬಂದೇ ಇಲ್ಲ ನೆಂಟರ್ ಕಳ್ಸೋದು. ಎಲ್ಲಿಗೆ ಹೋಗಿರ್ಬೋದು ಅಂತ ಕಿಸ್ ಮಾಡ್ತಾ ಇರಿ. ಓಕೆ ಗೈಸ್, ಏರ್ಪೋರ್ಟಿಂದ ಆಚೆ ಬಂದ್ವಿ. ಆಚೆ ಬಂದಿದ ತಕ್ಷಣ ನೋಡಿ ನಮ್ಮ ಇಂಡಿಯಾ ಫ್ಲಾಗ್ ಏನು ಮಸ್ತಾಗಿ ಹಾರಾಡ್ತಾ ಇದೆ ಗಾಳೀಲಿ. ಸೊ ನಾವೇನಂದರೆ ದಿಕ್ಕಿಲ್ದಿರೋ ದಸೆಗಳ ಥರ ಓಡಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗಬೇಕು, ಏನು ಮಾಡಬೇಕು ಅನ್ನೋದು ಏನೂ ಪ್ಲ್ಯಾನೇ ಇಲ್ಲ. ಸುಮ್ಮನೆ ಇವಾಗೆಲ್ಲ ಕೂತ್ಕೊಂಡು ಅಣ್ಣ ಹೋಟ್ಲು ಹುಡುಕ್ತಾವನೆ ಇಲ್ಲೇ ಸುತ್ತಮುತ್ತದ್ದು. ಹೋಟ್ಲು ಹುಡುಕಿ ಇವಾಗ ಕ್ಯಾಬ್ ಬೇರೆ ಬುಕ್ ಮಾಡಿದ್ದೀವಿ. ಸೊ ಅಲ್ಲೋಗಿ ಸ್ಟೇ ಆಗೋದಷ್ಟೇ. ಇದು ನೋ ಲಕ್ಸುರಿ ನೋ ಇದು. ಬಟ್ ಹುಡುಗರು ಸಿಗ್ತಾರೆ, ಫ್ರೆಂಡ್ಸ್ ಎಲ್ಲ ಸಿಗ್ತಾರೆ. ನೋಡೋಣ ಬನ್ನಿ ಏನಾಗುತ್ತೋ. ಇವಾಗ ಸದ್ಯಕ್ಕೆ ಹೋಗಿ ಎಲ್ಲಾದರೂ ಒಂದು ಕಡೆ ಹೋಗಿ ಮಲ್ಕೊಂಡ್ರೆ ಸಾಕಂತ ಅನ್ಸ್ಬಿಟ್ಟೈತೆ. ನಿದ್ದೆ ಬೇರೆ ಇಲ್ವಲ್ಲ. ಎಲ್ಲೋ ಒಂದು ಜಾಗ ಹೋಗಿ AC ಹಾಕೊಂಡು ಮಲ್ಕೊಂಡ್ರೆ ನಾಷ್ಟ. ಅಣ್ಣಂಗೆ ತಿನ್ನೋದು ಬಿಟ್ಟರೆ ಒಳ್ಳೆ ಬ್ಯಾಟ್ಸ್ಮನ್ ಗೈಸ್. ಯಾವ ರೇಂಜ್ ಬ್ಯಾಟ್ಸ್ಮನ್ ಅಂದರೆ ನೆಕ್ಸ್ಟ್ ಲೆವೆಲ್ ಬ್ಯಾಟ್ಸ್ಮನ್ ಇವ್ನು. ಹಿಂಗೆ ಹೋಗ್ಬಿಡು ಸ್ಟೇಡಿಯಮ್ಗೆ. ಎಷ್ಟು ಕಿಲೋಮೀಟರ್ ಮೇಲೆ ಅದೇ ಅನ್ಸುತ್ತೆ ಗೈಸ್. ಪಂಜಾಬ್ ರೋಡ್ಗಳು ನೋಡಿ ಕ್ಲಿಯರ್. ಮಸ್ತ್ ರೇ ಮಸ್ತ್, ಫ್ಯಾಂಟಾಸ್ಟಿಕ್. ಹೆಂಗರು ರೋಡ್ ತೋರ್ಸಕ್ ಹೋದ್ರೆ ಹಿಂಗಾಗೋಯ್ತು. ಆಗ ಏನೋ ಪೂರ ಮೂಪೆ. ಆದ್ರೂ ಈ ಹೋಟ್ಲಿಗೆ ಬಂದಿದ್ದು ಖುಷಿ ಆಯ್ತಪ್ಪ. ದೊಡ್ಡ ಸೆಲೆಬ್ರಿಟೀಸ್ಗಳೇ ಅವರೇ. ಅದ್ರ ಜೊತೆ ಅದು ಮ್ಯಾಡಿ ಎಂತ ಸೆಲೆಬ್ರಿಟಿ ಜೊತೆ ಬಂದಿರೋದು ಇನ್ನೂ ಖುಷಿ. ಆಗ್ತಾ ಇದ್ದಾರೆ ಅವಾಗ ಫೋಟೋ ಕೊಟ್ಟೆ. ಅದು ಪ್ರಿಂಟ್ ಆಡಿತಾವಂತೆ. ಇಲ್ಲ ಅಲ್ಲಿ ಆಚೆ ಆಗ್ತಾ ಇದ್ದಾರೆ ವಾಂಟೆಡ್. ನನ್ನ ಮಗ ತಿಂಗಳು ಬಿಲ್ ಕಟ್ಟಿರ್ತೀನಿ. ಫೈನಲಿ ಬಂದು ಹೋಟೆಲ್ಗೆ ಚೆಕ್ ಇನ್ ಆದ್ವಿ. ನಮ್ಮ ರೂಮ್ ಯಾವ ಥರ ಇದೆ ತೋರಿಸ್ತೀನಿ ಬನ್ನಿ. ಇಲ್ಲೇ ಸ್ಟೇಡಿಯಂ ಹತ್ರನೇ ಬೇಕು ಅಂತ ಹೇಳ್ಬಿಟ್ಟು ಇದು ಯಾವುದೋ ಒಂದು ಸಿಂಪಲ್ ಆಗಿ ಒಂದು ರೂಮ್ ಮಾಡಿದ್ವಿ. ಸಾಕು ಸದ್ಯಕ್ಕೆ. ಆ್ಯಂಡ್ ಫುಲ್ ಸೋಲ್ಡ್ ಔಟು. ಫುಲ್ IPL ಸೀಸನ್ ಅಂತೆ. ಕ್ವಾಲಿಫೈಯರ್ 1 ಎಲಿಮಿನೇಟರ್ 2 ಇರೋದ್ರಿಂದ ಫುಲ್ಲು ಹೋಟೆಲೆಲ್ಲ ಅವರು ಇವರು ಫ್ಯಾನ್ಸ್ಗಳೇ ತೊಗೊಂಡ್ಬಿಟ್ಟಿದ್ದಾರಂತೆ. ಸೊ ಮ್ಯಾಡಿ ಆಲ್ರೆಡಿ ನೆಂಟರ್ ಕಳ್ಸಕ್ಕೆ ಹೋಗಿದ್ದಾನೆ. ಮ್ಯಾಡಿ ಹಾಂ ಗೊತ್ತಾಯ್ತು ಕಿಲಾಡಿ ನೀನು. ರೂಮಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸ್ವಲ್ಪ ಕೆಲಸಗಳೆಲ್ಲ ಮುಗಿಸ್ಕೊಂಡು ರೆಡಿ ಆಗಿ ಸ್ಟೇಡಿಯಂ ಕಡೆ ಹೋಗ್ತಾ ಇದೀವಿ. ಯಾಕೆ ಇಷ್ಟು ಬೇಗ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ, ನಾವು ಹೋಗಿ ಫಸ್ಟು ಟಿಕೆಟ್ನ ಕಲೆಕ್ಟ್ ಮಾಡಬೇಕು. ಬಾಕ್ಸ್ ಆಫೀಸಲ್ಲಿ ನಾವೇನು ಬುಕ್ ಮಾಡಿದ್ದೀವಲ್ಲ ಅದನ್ನು ಬಾಕ್ಸ್ ಆಫೀಸಲ್ಲಿ ಕಲೆಕ್ಟ್ ಮಾಡಿ ಆಮೇಲೆ ಅಲ್ಲಿಂದ ಸ್ಟೇಡಿಯಂಗೆ ಹೋಗಬೇಕು. ಸೊ ಅದಕ್ಕೋಸ್ಕರ ಬೇಗ ಹೋಗ್ತಾ ಇದೀವಿ. ನಾವಂತೂ ಸೂಪರ್ ಎಕ್ಸೈಟೆಡ್ ಗೈಸ್. ಇಲ್ಲಿಂದ ಎಷ್ಟು ದೂರ ಏನು ಕತೆ ಏನು ಗೊತ್ತಾಗ್ತಾಯಿಲ್ಲ. ಬಿಸಿಲಂತೂ ಗುಮ್ತಾ ಇದೆ ಸಿಕ್ಕಾಬಿಟ್ಟೆ. ಅಪ್ಪ ಎಷ್ಟು ಬಿಸಿಲೈತೆ ಅಂದರೆ ಹೇಳೋಕ್ಕೆ ಆಗದೆ ಇರೋಷ್ಟು ಬಿಸಿಲೈತೆ. ಸಿಕ್ಕಾಬಿಟ್ಟೆ ಅಬೆ ಹೊಡಿತೈತೆ. ಬೆಂಗಳೂರು. ಓಕೆ ಗೈಸ್, ಆಟೋ ಹತ್ಕೊಂಡು ಹೋಗ್ತಾ ಇದೀವಿ. ಇಲ್ಲೇ ಯಾವುದೋ ಮೆಕ್ಯಾನಿಕ್ ಆಟೋ ಸಿಕ್ತು, ಅಲ್ಲಿ ಗಂಟ ಡ್ರಾಪ್ ಆಗ್ತೀವಿ. ಬನ್ನಿ, ತಲೆಗೆ 20 ರೂಪಾಯಿ ಕೊಡಿ ಅಂದ್ರು. ಸರಿ ನಡೀರಿ ಅಂದ್ಬಿಟ್ಟು ಹೋಗ್ತಾ ಇದೀವಿ. ಬೆಂಗಳೂರು ಸಿ ಫಾರ್ ಚಂಡೀಗढ़. लगा मेरा मजाक. आप क्यों पंजाब को नहीं सपोर्ट करते हैं? पंजाब नहीं करते भाई, RCB ಇದು ಆಕ್ಚುಲಿ ಚೆನ್ನಾಗಿರೋದು ನೋಡ್ರಿ. ಬೆಂಗಳೂರು ರೀತಿ ಸಪೋರ್ಟ್ ಮಾಡಲ್ಲ. ಬಸ್ಡಿ ಕೇಸು ಗೈಸ್. ಬಾಲ್ ಇಟ್ಕೊಂಡವ್ರೆ ರೆಡ್ ಬಾಲ್ ಅಂತ ಅನ್ಕೊಂಡೆ ನಾನು. ಅವಾಗ ತಗೊಂಡು ಹಾಕೊಂಡು ಬೌಲಿಂಗ್ ಮಾಡ್ಬೋಣ ಅನ್ಕೊಂಡೆ. ಆಮೇಲೆ ನೋಡಿದ್ರೆ ಚಲ ಚಯ್ಯ ನೀನ್ ಆಡದೆ ಬೇಡ, ಅದೇ ಆಡಿಸ್ತದೆ. CB ನಮ್ನ ಯಾವಾಗ್ಲೂ ಕಾಪಾಡುತ್ತೆ ಗೈಸ್. ಅದಕ್ಕಿದೆ ಲೈವ್ ಎಕ್ಸಾಂಪಲ್. ಯಾವ ರೇಂಜಿಗೆ ಬಿಸಿಲು ಅಂದ್ರೆ ಫೋನ್ ಹ್ಯಾಂಗ್ ಆಗ್ಬಿಟ್ಟೈತಿ, ವರ್ಕೇ ಆಯ್ತು. ಇಲ್ಲಿ
ರೋಡ್ ಮೇಲೆ ಮೊಟ್ಟೆ ಹೊಡೆದ್ರೆ ಆಮ್ಲೆಟ್ ಆಗ್ಬಿಡುತ್ತೆ ಇವಾಗ. ನನ್ನ ಮಗ ಯಾವಾಗ್ಲೂ ಸಂಸ್ಕೃತ ಗೈಸ್. ಬೀಪ್ ಹಾಕಿ ನಂಗೂ ಸುಸ್ತಾಗ್ಬಿಡೈತೆ, ಅದಕ್ಕೆ ಹಾಕದೆ ಬಿಟ್ಬಿಟ್ಟಿದೀನಿ ಇವಾಗ. ನಾನು ನಮ್ಮ ಅಕ್ಕನ್ ತುಂಬಾ ಮಿಸ್ ಮಾಡ್ಕೊಂತೇನೆ, ಯಾಕೆ ಕೊಟ್ಟಿಲ್ಲ ಅಂತ. ಯಾಕೆ ಹುಟ್ಟಿಲ್ಲ ಅಂತ ಅಕ್ಕನ್ ಮಿಸ್ ಮಾಡ್ಕೋತಾವನೆ ಅಂತೆ. ಯಾವ್ದೋ ಒಂದು ಆಟೋ ಸಿಕ್ತು, ಹಾಕೊಂಡ್ಬಿಟ್ಟಿದೀವಿ. ಹೆಂಗ್ ಹೋಯ್ತಾ ಇದೀವಿ ನೋಡಿ. ಅದ್ರಲ್ಲಿ ಬೇರೆ ಪ್ಯಾಸೆಂಜರ್ಸ್ ಬೇರೆ ಇದ್ರು, ಆದ್ರೂ ಹೊತ್ಬಿಟ್ಟಿದೀವಿ. ಅಲ್ಲಿಂದ ಎಲ್ಲವ್ರೆ ಕ್ರೌಡ್ ಅಂದ್ರೆ ಜನ ಇಲ್ಲವ್ರೆ ನೋಡಿ ಗೈಸ್. ನಮ್ಮ RCB ಒಂದು ಹೆಮ್ಮೆಯ ಬಾವುಟ ಎಷ್ಟು ಕೆಲ್ಸಕ್ಕೆ ಬರ್ತಾ ಇದೆ. ಗಾಳಿ ಬೇರೆ ಸರಿಯಾಗಿ ಹೊಡಿತೈತೆ. ಯಾವ್ದು ಊರ್ ಆಚೆ ಮಾಡ್ಬಿಟ್ಟವ್ರು ಸ್ಟೇಡಿಯಂ ನ ತಗೋಬ ಬಿಸ್ಲು ಅಲ್ವಾ. ಬೇಡ ಅಂದ್ರೂ ಕೊಡ್ತಾ ಇತ್ತು. ತಗೋ ಯಪ್ಪ ಲೋ, ಇಲ್ಲಿರೋರೆಲ್ಲ ಸರಿಯಾದ ಘಟಗಳೈತೆ ಎಲ್ಲ. ಗಾಯ್ಸ್ ಅಂತೂ ಇಂತೂ ಫೈನಲ್ ಆಗಿ ಬಂದು ಬಾಕ್ಸ್ ಆಫೀಸಿಗೆ ಬಂದು ಸೇರಿದ್ವಿ ನೋಡಿ. ಯಪ್ಪ ಈ ಬಿಸಿಲಲ್ಲಿ ಅದೇ ನಮ್ಮ ಬೆಂಗಳೂರು ಕೆಟ್ಟೋಯ್ತಾ ಇವೆಲ್ಲ. ನಮ್ಮ ಬೆಂಗಳೂರೇ ಬೆಸ್ಟು ಗೈಸ್. ಎಮ್ ಟಿಕೆಟ್ಸ್ ಇದ್ರೆ ಎಮ್ ಟಿಕೆಟ್ಸ್ ಎತ್ಕೊಂಡು ಹೋಗ್ತಾ ಇರ್ಬೋದು ಪಾಸ್ವರ್ಡ್ ಹಾಕ್ಬಿಟ್ಟು. ಈ ಥರ ಹಿಂಗೆಲ್ಲ ಅಯ್ಯೋಯ್ಯೋ ಸಾಧ್ಯನೇ ಇಲ್ಲ ಬಿಡಿ. ಅಷ್ಟು ದೂರ ನಡಿಬೇಕು, ಅಲ್ಲಿಂದ ಇಲ್ಲಿ ನಡಿಬೇಕು. ಬೇರೆ ರಾಜ್ಯದಿಂದ ಬಂದಿರೋ ಕಥೆನೂ ಸ್ವಲ್ಪ ಯೋಚನೆ ಮಾಡ್ಬೇಕಲ್ವಾ. ಜನ ಅವ್ರು ನೋಡಿ ಗೈಸ್, ಫುಲ್ಲು ಜನ ಜನ ಜನ. ಟಿಕೆಟ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. 5 ಟಿಕೆಟ್ ನಾವೇನು ಬುಕ್ ಮಾಡಿದ್ವಲ್ಲ ಅದನ್ನ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ. ನಾವು ಬುಕ್ ಮಾಡಿರೋ ನಾರ್ಮಲ್ ಸ್ಟ್ಯಾಂಡೇನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಫಿನಾಲೆಗೆ ಇಟ್ಕೊಂಡು ಸೇವ್ ಮಾಡ್ಕೊತಾ ಇದ್ದೀನಿ. ಸೊ 3 ಜನ ಬಂದರೆ ಕೆಲಸ ಆಗಲ್ಲ ಅಂತೇಳಿ ನಾವು 3 ಜನ ಸದ್ಯಕ್ಕೆ ಜೊತೆಗೆ ಇನ್ನೂ 2 ಕರ್ಸ್ಕೊತಾ ಇದ್ದೀವಿ. ಅವರು ನಮ್ಮ ಬೆಂಗಳೂರವರೇ, ನಮ್ಮ ತುಂಬ ಆತ್ಮೀಯ ಫ್ರೆಂಡ್ಸು. ತೋರಿಸ್ತೀನಿ ಬನ್ನಿ ಯಾರು ಎತ್ತ ಅಂತೇಳಿ. ಅವ್ರಿಗೆ ಇನ್ನೊಂದು ಟಿಕೆಟ್ ಬೇಕಿತ್ತು, ಅವರು 3 ಜನ ಇದ್ರು. ಟೋಟಲ್ 6 ಜನ ಗೈಸ್. ಇದು ನಾಳೆ ಮ್ಯಾಚ್ದು, ಎಲಿಮಿನೇಟ್ರದು, ಇವತ್ತಿಂದಲ್ಲ. ಸೊ ನಾವು ಅದಕ್ಕೆ ಹೋಗ್ತಾ ಇಲ್ಲ, ನಾವು ಹೋಗ್ತಾ ಇರೋದು ಕ್ವಾಲಿಫೈರ್ ಇವತ್ತಿನ ಮ್ಯಾಚ್ಗೆ. ನಾಳೆ ಮ್ಯಾಚಿಗೆ ಟಿಕೆಟ್ನ ಇಸ್ಕೊಂಡು ಯಾರಿಗಾದ್ರು ಕೊಟ್ಬಿಡೋಣ. ಇದನ್ನ ಚೋರ ಕುಲ್ಚಾ ಅಂತೆ, ನೋಡೋಣ, ಟ್ರೈ ಮಾಡೋಣ ಬನ್ನಿ. ದೇದೋ ಬೈ, ಏಕ್ ದೇದೋ ಪೈಲೆ ತಿನ್ನೋಣ. ಚಿಯರ್ಸ್. ಓಕೆ ಗೈಸ್, ಫೈನಲಿ ಬಂದು ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಪಂಜಾಬ್ ಕ್ರಿಕೆಟ್ ಅಸೋಸಿಯೇಷನ್ PCA ಸ್ಟೇಡಿಯಂ ಮುಂದೆ. ಇದು ಹೊಸ ಸ್ಟೇಡಿಯಂ ಅಂತೆ. ಸೊ ಇಲ್ಲಿ ಇಂಟರ್ನ್ಯಾಷನಲ್ ಮಾತ್ರ ಆಗೋದು. ಚೆನ್ನಾಗಿದೆ ಸ್ಟೇಡಿಯಮ್ಮು. ಹಿಂದೆಯಿಂದ ನಮ್ಮ ಮ್ಯಾಡಿ ಮದು ಫುಲ್ ರೆಡಿಯಾಗಿ ರಿಚ್ ಆಗಿ ನಿಂತಾವೆ. ಬಿಸಿಲಂತೂ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಆಗಿದೆ ಗೈಸ್. ನೋಡಿ ಯಾವ ರೇಂಜ್ ಹೊಡಿತಾ ಇದೆ. ಡ್ರ್ಯಾಗನ್ ಕ್ರೇಜಿ ಗೈಸ್, ಕ್ರೇಜಿ. ಏನಾರೋನು ಓಕೆ ಓಕೆ. CSK out of season. अरे इधर देख. अरे पीछे भैया, पीछे तो देखो. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು.